ಪ್ರತಿನಿಧಿಗಳೇ, ಅವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪತ್ರಕರ್ತರ ಸಂಘದಿಂದ ಅತ್ಯಂತ ಒಂದು ಮಾದರಿಯಾದ ರೀತಿಯಲ್ಲಿ ಇವತ್ತು ಒಂದು ಪತ್ರಿಕಾ ಏನು ನಮ್ಮ ದಿನಾಚರಣೆ ಇದೆ ಅದನ್ನು ಭಾಳ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ವಿಜಯಪುರ ಜಿಲ್ಲೆಯ ಪತ್ರಿಕಾ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಅದು ಕೂಡಬೇಕು, ಎಲ್ಲರೂ ಒಂದು ವರ್ಷಕ್ಕೊಮ್ಮೆ ಕೂಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು. ಯಾರು ಒಳ್ಳೆಯ ಪತ್ರಕರ್ತಾರ ಅವರಿಂದ ಕಲಿಬೇಕು, ಯಾರು ಕೆಟ್ಟ ಪತ್ರಕರ್ತಾರ ಅವರಿಂದ ದೂರ ಇರಬೇಕು, ಬ್ಲ್ಯಾಕ್ ಮೇಲ್ ಮಾಡೋದ್ರಿಂದ ದೂರ ಇರಬೇಕು. ಜನಪರವಾಗಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಪತ್ರಕರ್ತರನ್ನ ಅವರನ್ನು ಗೌರವಿಸಬೇಕು. ಪತ್ರಕರ್ತರ ಜವಾಬ್ದಾರಿ ಬಗ್ಗೆ ನಮ್ಮ ಸನ್ಮಾನ್ಯ ವಿಠಲ್ ಕಟಕದೊಂಡವ್ರ ಶಾಸಕರು ಹೇಳಿದ್ದಾರೆ. ಈ ದೇಶದಲ್ಲಿ 4 ಅಂಗಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ. ಈ 4 ಜವಾಬ್ದಾರಿಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿ, ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡದಿದೆ. ಯಾಕಂದ್ರೆ ದಿನ ಹೊತ್ತು ತಪ್ಪು ಮಾಡೋರು ಶಾಸಕಾಂಗದವರು, ಕಾರ್ಯಾಂಗದವರು, ಈಗ ನ್ಯಾಯಾಂಗದವರು ಬಂದುಬಿಟ್ಟಾರೆ ನಮ್ಮ ದೊಡ್ಡ. ಈ 3 ಕಂಪ್ನಿಗಳು ಏನೇನೇನೇನೇನೋ ಆಗಿರ್ತಾವೆ. ಆದ್ರೆ ನ್ಯಾಯ ಎಲ್ಲಿರ್ತದೆ? ಅನ್ಯಾಯ ಆಗಾಗ ನಾವು ಅದನ್ನು ಭಾಳ ಕಠೋರವಾದ ಶಬ್ದದಲ್ಲಿ, ಭಾಳ ಕಠಿಣ ಶಬ್ದದಲ್ಲಿ ಜನರಿಗೆ, ದೇಶಕ್ಕೆ, ರಾಜ್ಯಕ್ಕೆ, ಬಡವರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮ ಕೈಯಲ್ಲಿರುವಂಥ ಪೆನ್ನು ಓಡಬೇಕು. ನಮ್ಮ ಪೆನ್ನು ಹೊಗಳು ಬಟ್ಟದ ಪೆನ್ ಆಗಬಾರ್ದು. ಇಂದ್ರದಾನೆ, ಚಂದ್ರದಾನೆ, ಇವನಂತವ್ MLA ಹಿಂದೆ ಹಾಗೇ ಇಲ್ಲ, ಬಹುಶಃ ಭೂಮಿ ಮ್ಯಾಗ ಇವನೇ ಮೊದಲು ಹುಟ್ಟ್ಯಾನ ಅನ್ನೋರು ಹಂಗೆ ಬರೀತಾರೆ ಕೆಲವು ಮಂದಿ. ಮತ್ತು ನೀವು ಹಂಗೆ ಬರೆದ್ರೆ ಜನರಿಗೇನು ಹುಚ್ಚಲ್ಲ, ಅವ್ರು ಇವ್ನಿಗೇನೋ ಪ್ಯಾಕೇಜ್ ಬಂದಂಗೆ ಕಾಣಿಸ್ತೈತಾರೆ. ನೀವು ನೋಡ್ರಿ ಈ TV ಚಾನಲ್ಗಳು ಕೆಲವೊಂದು ಯಾರು ಭಾಳ ಅತಿ ಓರೊಬ್ಬರಿಗೆ ಭಾಳ ಟೀಕಾ ಮಾಡ್ಲಕತ್ತರಂದ್ರೆ ಕೆಳಗೆ ಕಮೆಂಟ್ ನೋಡ್ಬೇಕು ನೀವು. ಅರೆ ಮಗನ್ನ ಬಕೆಟ್ ಚಾನಲ್ ಅಂತ. ಈಗೇನು ಯಾರಿಗೂ ಅಂಜಿಕ್ಕಿಲ್ಲ. ರಾಜಕಾರಣಿಗಳಿಗೂ ಹಂಗೆ ಬೈತಾರ, ಮೀಡಿಯಾದವ್ರಿಗೂ ಹಂಗೆ ಬೈತಾರೆ. ಮೀಡಿಯಾದವ್ರು ನಾವು ಏನಾರೆ ಸುಮ್ಮನೆ ಬೋಗಸ್ ಯಾವನಾರೇ ಪೂರ್ತಿ ಅವನ ರಾಜಕೀಯ ಹಾಳು ಮಾಡಬೇಕು, ಮುಗಿಸಿಬಿಡ್ಬೇಕತ್ತೀವಿ. ಮತ್ತೊಂದು ಟೀಮ್ ರೊಕ್ಕ ಕೊಟ್ಟಿರ್ತೈತಿ, ಮತ್ತು ಇವರು ಹಂಗೆ ಮಾಡ್ಲಕತ್ತಾರೆ, ಹಿಂಗೆ ಮಾಡ್ಲಕತ್ತಾರೆ, ಪೂರಾ ಬರ್ಬಾದ್ ಹೋಗಿ ಅವು ಎಸ ಹೋಗಿ ಅಂತೇಳಿ ಹೊಡಿದು ಹಿಂಗೆ ಹೊಡೆದು ಈ ಯೂಟ್ಯೂಬ್ ಚಾನಲ್ಗಳಂತೂ ಬಾಬಾ. ನಾ ಕೇಳಿದೆ ಅಶೋಕ್ ಯೂಟ್ಯೂಬ್ ಕಂಪನಿ ಐತೇನಿಲ್ಲ ಅಂದ್ರೆ ಅವ್ರನ್ನ ಯಾರನ್ನೂ ತೊಗೊಂಡೆ ಅಲ್ರಿ. ಮೆಂಬರ್ಶಿಪ್ ಕೊಟ್ಟರೆ ಅದಕ್ಕೆ ನಾವು ಹೃದಯಪೂರ್ವಕ ಆದಂಥ ಅಭಿನಂದನೆ ಸಲ್ಲಿಸ್ತೀನಿ. ಸಾಕಾಗಿ ಹೋಗೈತೆ ಅವನು. ಈಗ ನಾನು ಯೂಟ್ಯೂಬ್ ಚಾನಲ್ ತೆಗಿಬೇಕತ್ತೀನಿ. ನನಗೆ ಯಾರು ಬೈತಾರಲ್ಲ, ಅವು ಯಾವ ಶಬ್ದ ಬೈತಾರಲ್ಲ, ಅವ್ರಿಗಿಂತ ಅವ್ರ ಅಪ್ಪನಂಥ ಶಬ್ದಗಳನ್ನು ಬೈಯುವಂಥ. ಯಾಕಂದ್ರೆ ನಾವು DCಗೆ ಹೇಳಿದೆ, ಲೆಟ್ರ್ ಬರೆದೆ, ಕೇಂದ್ರದ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗೆ ಬರೆದೆ. ನನ್ನ ಕಮಿಟಿ ಒಳಗೆ ನಾನು ಚೇರ್ಮನ್ ಇದ್ದಾಗ ಹೋಮ್ ಸೆಕ್ರೆಟ್ರಿ, DG, IGP ಎಲ್ಲನೂ ಕರೆಸಿ ಹೇಳಿದೆ. ಅವರು ಒಂದು ಕೈ ಚೆಲ್ಬಿಟ್ರು, ಏನೂ ಮಾಡ್ಲಿಕ್ಕಾಗೋದಿಲ್ಲ ಸರ್, ಯೂಟ್ಯೂಬ್ದ ಮ್ಯಾಗ ನಮ್ಗೆ ಕಂಟ್ರೋಲ್ ಇಲ್ಲ ಸರ್, ಅದು ಕಾನೂನಿನಲ್ಲಿ ಬದಲಾವಣೆ ಆಗ್ಬೇಕಂತ. ಈಗ ನಾನೇನು ವಿಚಾರ ಮಾಡಿದೆ, ಇನ್ನು ಮುಳ್ಳಿನಿಂದ ತೆಗಿಬೇಕಂತ ಹೇಳಿ ನಮ್ಮ ಹಿರಿಯ ಎಲ್ಲರೂ ಈ ಕಡೆ ಹೊಡ್ಕೊಳ್ಳೇನೆ, ಈ ಕಡೆ ಹೊಡೆಸ್ಬೋದು. ಆ ತತ್ವ ಹೋಗೈತಿ. ಸುಭಾಷ್ ಚಂದ್ರ ಬೋಸ್ರ ಜಾತಿಯವ್ರು ನಾವು, ಈ ಕಡೆ ಹೊಡೆಸೋ ಜಾತಿಯವ್ರು ಅಲ್ಲ. ಇನ್ನು ಯಾರು ಯೂಟ್ಯೂಬ್ದವ್ರು ಹುಚ್ಚುಚ್ಚಾಕರ್ ನನ್ನ ಬಗ್ಗೆ ಬರೆದ್ರೆ, ನನ್ನಲ್ಲಿ 2-3 ಮಂದಿನ ಈ ಇದರಾಗ IAS ಮಾಡ್ಬೇಕಂತಲ್ಲಕತ್ತೀನಿ. ಹಲ್ಕಟ್ ಶಬ್ದಗಳನ್ನು ನಾ ಪೊಲೀಸರಿಗೆ ಟ್ರೈನಿಂಗ್ದಾಗ ಕೊಡ್ತೀರಿ ಅಂತ ಒಬ್ಬ ನಮ್ಮ ಟ್ರೈನಿಂಗ್ ಒಬ್ಬರು ಡೈರೆಕ್ಟರ್ ಇದ್ದರು. ಅವ್ರು ಕೇಳಿದೆ, ಇವತ್ತೆಲ್ಲ ಪೊಲೀಸರು ಕೆಟ್ಟ ಶಬ್ದಗಳು ಉಪಯೋಗ ಮಾಡ್ತಾರಲ್ಲ, ಅದನ್ನು ಒಂದು ಪೀರಿಯಡ್ ಇರ್ತದೆ ನಿಮ್ಮದು ಟ್ರೈನಿಂಗ್, ಪೊಲೀಸ್ ಟ್ರೈನಿಂಗ್ ಕೊಡೋರು. ಇಲ್ಲ ಸರ್, ಸಹಜ ಬಂದ್ಬಿಡ್ತಾವೆ. ಇನ್ನು ಮ್ಯಾಗ ನಾವು ಚಾಲು ಮಾಡೋದಿಲ್ಲ. ನಿಮ್ಮದು ಯೂಟ್ಯೂಬ್ ಚಾನಲ್ದಾಗ ಬಕ್ಕಲ್ಲಿ ಅರ್ಧ ತಾಸನಾಗ ನಮ್ಮದು ಚಾಲು ಆಗ್ತದೆ.
ಅವ್ರದ್ದು ಪೂರ್ತಿ ಬಣ್ಣ ನಾವು ಬಯಲು ಮಾಡ್ತೀವಿ. ನಮ್ಮದು ಬಯಲು ಬಂದಂಗೆ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ, ವೈಯಕ್ತಿಕ ಮತ್ತು ಮಾತಾಡ್ತಾರೆ ಅಂತಲ್ಲ. ಒಬ್ಬರನ್ನ ಹೋಗಿ ಇವ್ರು ಇಂಟರ್ವ್ಯೂ ಮಾಡ್ತಾರೆ. ಅವ್ರು ಮುನ್ಸಿಪಾಲ್ಟಿಗೆ ಸಹಿತ ಆರಿಸ್ಕೊಂಡಿರೋದಿಲ್ಲ. ये बड़ा भया बयान दिया है, ಏನು ತಿಳಿಸ್ತದೆ बयान है। बीजापुर एमएलए के बारे में बहुत बड़ा बयान दिया है, बहुत शॉकिंग बयान है, सिर्फ हमारा ಚಾನಲ್ ಮೇ. ಇನ್ನು ಮ್ಯಾಗ ನಿಮ್ಮ ಚಾನಲ್ದವ್ರಿಗೆ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ದವ್ರಿಗೆ ಒಳ್ಳೆ ಚಾನಲ್ ಅದಾವೆ ಯೂಟ್ಯೂಬ್ದವ್ರು. ಎಷ್ಟೋ ನಾನು ನೋಡ್ತಿರ್ತೇನೆ. ನಾನು ದಿನ ನಿನ್ನೆ ನಾನು ಬೆಂಗಳೂರಿನ ಬರಾಗ ಇದು ನೋಡ್ತಿದ್ದೆ, ಕರ್ನಾಟಕದಲ್ಲಿ 8 ನದಿಗಳು ಅದಾವು. 8 ನದಿಗಳು ಎಲ್ಲಿ ಅದಕ್ಕೆ ಜನ್ಮ ತಾಳ್ತಾವು. ಕೃಷ್ಣಾ ನದಿಗೆ ಎಲ್ಲೆಲ್ಲಿದು ಬಂದು ಇವತ್ತು ಕೃಷ್ಣಿಗೆ ಕೊಡ್ತದೆ. ನಮ್ಗೆ ಖರೇ ದೇವ್ರ ಸಾಕ್ಷಿ ಆಗಲಿಕ್ಕೆ ನಮ್ಗೆ ಅದು ನಾಲೆಜ್ ಇರಲಿಲ್ಲ. ಈಗ ನೋಡಿ, ಕೃಷ್ಣೆ ಇಡೀ ಕರ್ನಾಟಕದ 60 ಭಾಗದಷ್ಟು ನೀರಾವರಿಯ ಕಣಿವೆ. ಅದು 18% ಅಷ್ಟೇ ಕಾವೇರಿ ಐತಿ. ಆ ಕಡೆಯವ್ರು ಎಷ್ಟು ಅದನ್ನು ಪ್ರೊಜೆಕ್ಟ್ ಮಾಡ್ಯಾರ, ಕಾವೇರಿ ಅಂದ್ಕೊಂಡು ಗಾಂಧಿ ಕಲ್ಲು ಹೋಗಿದ್ದು ಬೆಂಕಿ ಹಚ್ತಾರೆ. ನಮ್ಮಲ್ಲಿ ಏನಾರು ಯಾರು ಮಾಡ್ತೀವ ನಾವು? ಬೇಕಾದ ನದಿನೇ ತಿರ್ಕೊಂಡು ಆ ಕಡೆ ಆಂಧ್ರಕ್ಕೆ ಹೋಯ್ದ್ರು ನಾವೇನು. ಈ ಕರ್ನಾಟಕದ ಕರೆ ಅಂದ್ರೆ ಕರ್ನಾಟಕದ ಜಲಧಾರೆ ಯಾವುದಪ್ಪ ಅಂದ್ರೆ ಕೃಷ್ಣೆ. ಕೃಷ್ಣೆಗೆ ಅಷ್ಟು ಕಡೆಯಿಂದ ಕನೆಕ್ಟ್ ಆಗ್ತದ. 60 ಭಾಗದ ಲೆಕ್ಕ ಹಾಕಿರಿ, ನೀರಾವರಿಗೆ ಯೋಗ್ಯ ಇರುವಂಥ ಒಂದು ನದಿ, 3ನೇ ದೊಡ್ಡ ನದಿ. ಬ್ರಹ್ಮಪುತ್ರ, ಗಂಗೆ ಅಂತಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇಂಥ ಒಳ್ಳೆಯ ಪತ್ರಕರ್ತರು, ಒಬ್ಬ BBC ಒಬ್ರು ಯಾರು ಅದಾರ, ಈ ದೇಶದ ನಾಯಕರ ಬಗ್ಗೆ ಒಂದೊಂದು ಅವರು ಇಟ್ಟು ಚಂದ ಹೇಳ್ತಾರೆ. BBC ಏನೋ ಹೆಸರೈತೆ ಅವ್ರದ್ದು. ಅದ್ಭುತ. ಅಂಬೇಡ್ಕರ್ ಬಗ್ಗೆ ಅಷ್ಟು ಒಳ್ಳೆ. ಅಂಬೇಡ್ಕರ್ ಅವ್ರು ಏನು ಮಾಡಿದ್ರು, ಅವ್ರ ವಿಚಾರಧಾರೆ ಏನಿತ್ತು, ಸುಭಾಷ್ ಚಂದ್ರ ಬೋಸ್ರು ಹೆಂಗಿದ್ರು, ಮಹಾರಾಣಾ ಪ್ರತಾಪ್ ಹೆಂಗಿದ್ರು, ಇಂಥವೆಲ್ಲ ನೋಡಿದಾಗ ಖುಷಿ ಪಡ್ತೀವಿ. ಆ ದುರ್ದೈವ ಅಂದರೆ ಇಂಥ ಕೆಲವೊಂದು ಯೂಟ್ಯೂಬ್ಗಳು ಬಂದು ಪತ್ರಿಕಾ ರಂಗವನ್ನು ಇವತ್ತು ಈ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ದೊಡ್ಡ ಚಾನಲ್ಗಳಾಗಲಿ ಅವ್ರದ್ದೇ ಆದಂಥ ಒಂದು ಎಥಿಕ್ಸ್ ಅಂತ ಏನೈತೀವಲ್ಲ, ಒಂದು ಅವ್ರದ್ದೇ ಆದಂಥ ಒಂದು ಎಲ್ಲಿ ಟೀಕೆ ಮಾಡಬೇಕು ಮಾಡ್ತಾರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ, ಬಿಡದಿ ರೈತರ ಹೋರಾಟಕ್ಕೆ. ಅಲ್ಲಿ ಪತ್ರಕರ್ತನ ಖರೀದಿ ಮಾಡುವಂಥ ಶಕ್ತಿಯ ವಿರೋಧ ಇದು. ಯಾಕಂದ್ರೆ 35,000 ಕೋಟಿ ರೂಪಾಯಿ ದೊಡ್ಡದ ಒಂದು ಪ್ರಾಜೆಕ್ಟ್ ಐತದು. ಅಂದ್ರೆ ಅಷ್ಟು ರೊಕ್ಕ, 30ರಿಂದ 35,000 ಕೋಟಿ. ರೈತರು ಎಷ್ಟದ ರೈತರಿಗೆ 10 ಗುಂಟೆ, 5 ಗುಂಟೆ, 20 ಗುಂಟೆ. ಅವ್ರನ್ನೆಲ್ಲ ಪತ್ರಕರ್ತನ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಪತ್ರಿಕೆ ಆಗಲಿ, ಯಾವುದೇ ಮೀಡಿಯಾ ಆಗಲಿ ಅದಕ್ಕೆ ಯಾವುದಕ್ಕೂ ಬಲಿ ಆಗದೆ ಇವತ್ತು ಇಡೀ ರಾಜ್ಯದ ಜನರ ಮುಂದೆ ಇವತ್ತು ಬಿಡದಿ ಹೋರಾಟವನ್ನು ಪ್ರತಿಬಿಂಬಿಸೋದ ಕೆಲಸ ಯಾರಾದರೂ ಮಾಡಿದರೆ ಅದು ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಅನ್ನುವಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇಲ್ಲಾಂದ್ರೆ ಏನಾಗ್ತದೆ, ಬಡವ್ರು ಯಾರು ಕೇಳೋರು? ನಾವು ಶ್ರೀಮಂತರಿದ್ದವರು ಅವ್ರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಸುವಂಥದ್ದು ಇದಂತ ನ್ಯಾಯ ನೋಡ್ರಿ. ಅವ್ರು ಕೊಡುದಿಲ್ಲ ತರ. ಅವ್ರ ಮಾಧ್ಯಮಗಳು ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು? ಅವ್ರು ಏನು ಮಾಡ್ತಾರ ಅನ್ನೋದು ಬಣ್ಣ ಬಯಲು ಮಾಡುವಂಥದ್ದು ಇವತ್ತು ಪತ್ರಿಕೆ ನಮ್ಮ ಚಾನಲ್ಗಳು ಮಾಡ್ತಾ ಇದೆ. ಅದಕ್ಕೆ ಅಲ್ಲಿ ಅಭಿನಂದನೆ ಸಲ್ಲಿಸಿದ. ನಿಮ್ಗೆ ಸಾಕಷ್ಟು ಆಮಿಷಗಳು ಹೊಟ್ಟಬಹುದು ಇದ್ರೊಳಗೆ. ಕೇಳ್ರಿ, ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲರೂ ಮುಚ್ಚಬೋದಲ್ಲ. ಆದರೆ ಇಂಥ 30-35,000 ಕೋಟಿ ರೂಪಾಯಿ ಒಂದು ದೊಡ್ಡ ಹಗರಣವನ್ನು ಇವತ್ತು ಅನೇಕ ಸಲ ಪತ್ರಿಕೆಗಳ ಮೂಲಕನೇ ಎಷ್ಟೋ ಮಂದಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗ್ತದೆ. ಮಾಧ್ಯಮಗಳಲ್ಲಿ ಬಂದಿದ್ರಂದ್ರೆ ರಾಜೀನಾಮೆ ಕೊಡಬೇಕಾಗ್ತದೆ. ಒಂದು ಕಾಲಿತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಕಾಲಕ್ಕೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಯಿತು. ಬರೀ ಒಂದು ಪತ್ರಿಕೆಗಳು ಬರೆದಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು. ಈಗ ಹೋಗಿ ಮೆಟ್ಲು ಹೊಡೆದ್ರು ಯಾರು ರಾಜೀನಾಮೆ ಕೊಡೋದಿಲ್ಲ. ನಾ ಇಲ್ಲ, ನನ್ನಿಂದ ಏನಾಗೈತೆ ತರ್ತಾರೆ. ನಾವು ವಿಧಾನಸಭೆದಾಗ ನೋಡ್ತಿರ್ತೀವಿ. ಅವ್ರು ನಮ್ಗಿಂತ ಹೆಂಗೆ ಅಡ್ಡಾಡ್ತಿರ್ತಾರೆ, ಮಾಡಿದವ್ರು ಭ್ರಷ್ಟಾಚಾರ ಮಾಡಿದವ್ರು. ಏನಪ್ಪ ಇವನು ಏನೂ ಇಲ್ಲೇ ಇಲ್ಲ ಆ ಥರ. ನನಗೇನು ಮಾಡ್ತಾರೆ, ರಾಜೀನಾಮೆ ಕೊಡೋದು ಅನ್ನೋದು ಇಲ್ಲ. ಅವಾಗ ಹಂಗಿತ್ತು, ಒಂದು ಮೀಡಿಯಾದಾಗ ಬರ್ತಂದ್ರೆ ಮುಗೀತು. ಮಾಧ್ಯಮಗಳು ಅಷ್ಟು ಆದರೂ ಈಗಲೂ ಸಹ ಕೆಲವೊಂದು ಮಾಧ್ಯಮಗಳು ತಮ್ಮ ಶಕ್ತಿಯನ್ನು, ತಮ್ಮ ಪೆನ್ನಿನ ಶಕ್ತಿಯನ್ನು ಕಡಿಮೆ ಮಾಡಿಕೊಡಲ್ಲ. ಆ ಮಾಧ್ಯಮದಾಗ, ಆ ಪತ್ರಿಕೆಯೊಳಗೆ ಅದು ಬರ್ತೈತೆ ಅಂದ್ರೆ ಅದು 100% ಸತ್ಯ ಇರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ಇರುವಂಥ ಮಾಧ್ಯಮಗಳು ಈ ದೇಶದಲ್ಲಿವೆ.
ಇಲ್ಲಾಂದ್ರೆ ಎಲ್ಲರೂ ಹಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ರಾಜಕಾರಣಿಗಳು ಕೆಟ್ಟನು ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಪತ್ರಕರ್ತರು ಕೆಟ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೆ ಯಾವುದು ಅನ್ಯಾಯ ಆಗ್ತದೆ, ಯಾರು ಟೀಕೆ ಮಾಡಿಬಿಡ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಭಾಳ ನಡೆದಿರ್ತಾರೆ. ಹಿಂದಕ್ಕೆ ರಾಮರಾಜ್ಯ ಇತ್ತು ನಿನ್ನ ಬಿಜಾಪುರನಾಗ. ಒಂದು ಚಂದ ರೋಡ್ ಇರಲಿಲ್ಲ, ರೋಡಿಗೆ ರೋಡೇ ತಿಂದಾರ, ಬ್ರಿಡ್ಜೇ ತಿಂದಾರ. ಈಗ ಅವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ. ಅಂದರೆ ಮತ್ತು ಮಾಧ್ಯಮಗಳು ಈಗ ಎಷ್ಟು ನಾವು ನೋಡ್ತೀನಿ, ಬಿಜಾಪುರನಾಗ ಒಳ್ಳೆಯ ಪತ್ರಿಕೆಗಳು, ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಈ ಅಂತಿಂಥ ಹಲ್ಕಾ ಸ್ಟೇಟ್ಮೆಂಟ್ಗಳನ್ನ ಯಾರೂ ಕ್ಯಾರಿ ಓವರ್ ಮಾಡೋದಿಲ್ಲ. ಇಲ್ಲೇ ಓದಿರ್ತಿರ್ತಾವೆ, ಇಲ್ಲೇ ಕೂತು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾವೆ, ಅದ್ರ ಮುಂದೆ ಓದಿರೋದು ಅವ ಅದನ್ನೇ ಕೇಳೋದು, ಬೆಳೆಯೋ ಚುಚ್ಚು ಅದೇ ಕೇಳೋದು. ಬಸವನಗೌಡ ಪಾಟೀಲ್ ಎಷ್ಟು ಮಾಡೋದು ಬರೀ ಭ್ರಷ್ಟಾಚಾರ, ಭಯಂಕರ ಮಾಡಿದ್ದಾರೆ ಅವ ಅದ್ರಾಗೆ ಚಂಡನೂ ಇರೋದಿಲ್ಲ. ಈ ನಿಮ್ಯಾಗ ಅಂಥವ್ರಿಗೂ ನಾವು ಒಂದು ಡೋಸ್ ಕೊಡ್ಲಿಕ್ಕೆ ಚಾಲು ಮಾಡೋದು ಇಲ್ಲ, ನಡೆಯೋದಿಲ್ಲ. ನಾವು ಬರೀ ಬಾಯಿ ಮುಚ್ಕೊಂಡು ಕೂತೀವಿ, ಸಂಭಾಯಿತರಿಗೆ ಒಂದು ನಡೆಯೋದಿಲ್ಲ. ಯಾಕಂದ್ರೆ ಈ ಪ್ರಿಂಟ್ ಮೀಡಿಯಾ, ಈ ನಮ್ಮ ಚಲನಗಳು ಏನದಾವಲ್ಲ ದೇಶನಾಗ, ಎಂತಿಂಥ ಮಾಹಿತಿಗಳನ್ನು ತೆಗಿತಾರೋ ಅವ್ರೇನು ಈ ರಾವ್ ಇದ್ದಂಗೆ, ಅಂದ್ರೆ RAW ತೆಗಿತಲ್ಲ ನಮ್ಮ ದೇಶದ್ದು, ಹಂಗೆ ಎಲ್ಲಿ ಏನಾಯಿತು, ಹಗರಣ ಹೆಂಗಾಯ್ತು ಏನು ಅಂದರೆ ಅಂಥದನ್ನೆಲ್ಲ ತೆಗೆದ್ರಿಂದಲೇ ದೇಶದಲ್ಲಿ ಇನ್ನೂ ಸ್ವಲ್ಪ ಅಂಜಿಕೆ ಅನ್ನೋದೈತೆ. ಮಾಧ್ಯಮಗಳೆಲ್ಲನೂ ಮಾರಾಟ ಆಗಿಬಿಟ್ಟಿದ್ರೆ ಅಂಜಿಕೆನೇ ಇರ್ತಿದ್ದಲ್ಲ. ಅವ್ರು ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟಿರ್ತಿದ್ರು. ನಾ ಇಟ್ಟು ಹೊಡಿತೀನಿ, ನಿಮ್ಗೆ ಇಟ್ಟು ಕೊಡ್ತೀನಿ, ನೀವು ತುಂಬಿ ಚುಪ್ ಹಂಬಿ ಚುಪ್ ಅಂತ. ಅದಕ್ಕೆ ಮಾಧ್ಯಮಗಳ ಜವಾಬ್ದಾರಿ ದೇಶದ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಕಾಣಿಕೆ. ನೋಡಿ, ಇವತ್ತು ಇಥನಾಲ್, ಈ ದೇಶದಲ್ಲಿ ಇಥನಾಲ್ ಬಂದಿದ್ದರಿಂದ ಒಂದು 2-3 ಯೂಟ್ಯೂಬ್ ಚಾನಲ್ದವ್ರು ಏನು ಮಾಡಿದ್ರು, ಎಷ್ಟು ನೀಚಿರ್ತಾರೆ ಕೆಲವೊಂದು ಮಂದಿ. ಅಂದರೆ ಒಂದು ಹೈಕ್ರಾಸ್ ಇನೋವಾ ಗಾಡಿಗೆ ಹೊಸ ತೊಗೊಂಡು ಆ ಪೆಟ್ರೋಲ್ನಾಗ ಇಥನಾಲ್ ಅಂದ್ರೆ ಒಂದು 100 ಲೀಟ್ರ್ ಪೆಟ್ರೋಲಿಗೆ 20 ಲೀಟ್ರ್ ನಮ್ಮ ಕಬ್ಬಿನಿಂದ, ಮೆಕ್ಕೆಜೋಳದಿಂದ, ರೈಸ್ನಿಂದ ತಯಾರಾಗುವಂಥ ಇಥನಾಲ್ ಹಾಕ್ತಾರೆ. 100ಕ್ಕೆ 20 ಲೀಟ್ರು. ಇವ ಏನು ಮಾಡೋದು, ಆ ಇಥನಾಲ್ದ ಹೆಸರು ಕೇಳಬೇಕು. ಇಥನಾಲ್ದಿಂದ ದೇಶದಲ್ಲಿ ದೊಡ್ಡ ಹಾನಿ ಆಗ್ಲಕತ್ತೈತಿ. ವಾಹನಗಳು ಎಲ್ಲ ಇಂಜನ್ ಜಾಮ್ ಆಗ್ಲಕತ್ತವು, ಹಂಗಾಗ್ಲಕತ್ತವ, ಏನೇನೋ ಅಪಪ್ರಚಾರ ಮಾಡಿ ಅವ ಏನು ಮಾಡೋದವ, ನೀರು ಹಾಕೋದು. ಅದಕ್ಕೆ ಟೊಯೋಟಾ ಕಂಪ್ನಿ ಗಾಡಿ ನೀರು ಹಾಕಿ ಒಂದು ಯೂಟ್ಯೂಬ್ ಚಾನಲ್ದಾಗ ಓದರ್ಲಾಕತ್ತ. ನಾ ಹಾಕಿದೆ, ನಾನು ಇಂಜನ್ ಜಾಮ್ ಆಗಿತ್ತು. ಅದು ಈ ಕಂಪ್ನಿಗೆ ಹೋಯ್ತು. ಟೊಯೋಟಾ ಕಂಪ್ನಿಯವ್ರು ಬಂದ್ರೆ ಅವರು, ಈ ಟೊಯೋಟಾ ದೊಡ್ಡ ಕಂಪ್ನಿಯವ್ರು ಭಾಳ ಸೀರಿಯಸ್ ಇರ್ತಾರೆ. ಯಾವುದೇ ಒಂದು ತಮ್ಮ ಕಂಪ್ನಿ ಹೆಸರು ಹಾಳು, ಯಾಕಂದ್ರೆ ಲಕ್ಷಾಂತರ ವಾಹನಗಳ ಮಾರಾಟ ಮಾಡುವಂಥದ್ದು ಇರ್ತದೆ. ಅವ್ರು ಹೋಗಿ ಒಂದು ಟೆಸ್ಟ್ ಮಾಡ್ತಾರೆ, ನೀರು ಹಾಕ್ಯಾನದು ಹೋಗಿ. ನಿತಿನ್ ಗಡ್ಕರಿ ಅವ್ರ ಹೆಸರು ಕೆಡಿಸ್ಬೇಕು, ಹಾಳು ಮಾಡ್ಬೇಕು ನಿತಿನ್ ಗಡ್ಕರಿ ಅವ್ರನ್ನ ಅಂತೇಳಿ. ಆದರೆ ನಿತಿನ್ ಗಡ್ಕರಿ ಅವರು ಹಾಳು ಮಾಡುವಂಥ ನೆಪದಾಗ ನೀವು ಹೋಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡವೇಲ್ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ. ಏನಾಗತ್ತೈತೆ, 100ಕ್ಕೆ 20 ಲೀಟ್ರ್, ಈಗ 20 ಲೀಟ್ರು, ಈಗ 27 ಲೀಟ್ರ್ ಮಿಕ್ಸ್ ಮಾಡಬೇಕು ಇಥನಾಲ್ ಅಂತ. ಇನ್ನು ಮುಂದೆ ಭವಿಷ್ಯದಾಗ ಇಥನಾಲ್ದೇ ವಾಹನ ಬರ್ತಾವೆ, 100% ಮೋಟರ್ ಸೈಕಲು, ಕಾರುಗಳು. ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಕಬ್ಬನ್ನು ಒಳ್ಳೆ ರೇಟ್ ಕೊಡ್ಲಿಕ್ಕೆ ಆಗ್ತದೆ, ಮೆಕ್ಕೆಜೋಳಕ್ಕೆ ಒಳ್ಳೆ ರೇಟ್ ಬರ್ತದೆ, ಅಕ್ಕಿಗೆ ಒಳ್ಳೆ ರೇಟ್ ಬರ್ತದೆ. ಮುಂದೆ ಪ್ರತಿ ವರ್ಷ ಬರೀ 20% ನಮ್ಮ ಇಥನಾಲನ್ನು ನಾವು ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಸುಮಾರು $1.5 ಲಕ್ಷ ಕೋಟಿ ಈ ದೇಶದ ವಿದೇಶಿ ವಿನಿಮಯ ಉಳಿತು. 27% ಮಾಡಿ ಅದನ್ನು ಸರಿಯಾಗಿ ಇನ್ನೂ ಬಳಕೆ ಹೆಚ್ಚು ಮಾಡಿಕೊಂಡ್ರೆ ಸುಮಾರು $20 ಲಕ್ಷ ಕೋಟಿ ವರ್ಷ ನಾವು ಸೌದಿ ಅರೇಬಿಯಾ, ಗಲ್ಫ್ ಕಂಟ್ರಿಗಳಿಗೆ, ರಷ್ಯಾಕ್ಕೆ ನಾವು ಡಾಲರ್ನಲ್ಲಿ ರೊಕ್ಕ ಕೊಡ್ತೀವಿ. ಆ ರೊಕ್ಕ ನಮ್ಮ ದೇಶಕ್ಕೆ ಉಳಿತಂದ್ರೆ ಜಗತ್ತಿನಾಗ ಭಾರತ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗ್ತೈತೆ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಯಾರು ಮಾಡಿದ್ರೆ ಅದು ಮೀಡಿಯಾದವರು. ಅವರೇನು ಬರೆದಿರಲಿಲ್ಲ, ಅವರು ಅದ್ರ ಮ್ಯಾಗ ಚರ್ಚೆಯನ್ನು ಮಾಧ್ಯಮದಲ್ಲಿ ಆಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಇಥನಾಲ್ ಅನ್ನೋಂಥದ್ದು ಬಂದಾಗಿದ್ದರೆ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಇನ್ವೆಸ್ಟ್ಮೆಂಟು ಈ ದೇಶದಲ್ಲಿ ಕಬ್ಬಿನ ಫ್ಯಾಕ್ಟ್ರಿಯವರು, ಮೆಕ್ಕೆಜೋಳ ಇಥನಾಲ್ ಮಾಡೋರು ಇನ್ವೆಸ್ಟ್ಮೆಂಟ್ ಇದೆ ಬ್ಯಾಂಕಿಂದು. ಅಂದರೆ ಒಂದು ದೇಶದ ಆರ್ಥಿಕ ಬುಡಾನೇ ಮತ್ತು ಅಳಗಾಡಿಸುವಂಥವ್ರು ಕೆಲವೊಂದು ದೇಶದ್ರೋಹಿಗಳು ಈ ದೇಶನಾಗ ಅದ.
ಅದಕ್ಕೆ ಹೇಳ್ತೀನಿ, ಇಂಥದ್ರ ಬಗ್ಗೆ ವಿವರವಾಗಿ ಮಾಧ್ಯಮಗಳು, ಅನೇಕ ಮಾಧ್ಯಮಗಳಲ್ಲಿ ನೋಡಿದೆ ನಾನು, ಇದ್ರ ಬಗ್ಗೆ ಚರ್ಚೆ ಆಯಿತು. ಭಾಳ ಚೆನ್ನಾಗಿ ಬರೆದರು. ಮೈಲೇಜ್ ಕಡಿಮೆ ಆಗೈತಿ, ಇದು ಕೇಂದ್ರ ಸರ್ಕಾರ ಒಪ್ಪೈತಿ. ನಿಮ್ಗೆ 15 ಕಿಲೋಮೀಟ್ರ್ ಕೊಡ್ತದಲ್ಲ 14 ಕೊಡ್ಲಾಕತ್ತೆ. ನೀವು ಇಥನಾಲ್ ಬಿಟ್ಟು ಪೆಟ್ರೋಲ್ ಹಾಕೋತಿದ್ರೆ ಹಾಕೋರಿ, ಅದು 120-130 ರೂಪಾಯಿ ಆಗ್ತದೆ. ನಾಳೆ ಇವು ನಮ್ಮದೇ, ನಾವು ದಿವಸ 4 ಲಕ್ಷ ಲೀಟ್ರಿಗೆ ನಾವೇ ಇಥನಾಲ್ ತಯಾರು ಮಾಡ್ತೀವಿ ನಮ್ಮ ಕಾರ್ಖಾನೆ ಒಳಗೆ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಾಧ್ಯಮಗಳು ಸತ್ಯವನ್ನು ಬರೆದರೆ ಮಾತ್ರ ದೇಶ ಉಳಿತದೆ. ಮಾಧ್ಯಮದ ಕೈಯಲ್ಲಿರುವಂಥ ಪೆನ್ನು ಭಾಳ ಪವಿತ್ರ ಇದೆ, ಅದು ಪೆನ್ ಮಷೀನು ಇದೆ. ಆ ದೇಶಕ್ಕೆ ಅದೊಂದು ರೀತಿ ವಿಷಾನೂ ಇದೆ. ಆ ಪೆನ್ನಿನ ಮಸಿಯನ್ನು ಸರಿಯಾಗಿ ಬರೆದ್ರೆ ಭಾರತದ ಭವಿಷ್ಯ ಇದೆ. ದೇಶದ ಭವಿಷ್ಯವನ್ನು ಹಾಳು ಮಾಡಬೇಕನ್ನೋಂಥದ್ದು ಬರೆದ್ರೆ ಅದು ವಿಷ ಆಗ್ತದೆ. ಈ ದೃಷ್ಟಿಕೋನದಿಂದ ಇವತ್ತು ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಮಾಡಲಿ. ಕೆಲವೊಂದು ಎಲ್ಲದರಾಗೂ ಇದ್ದಂಗೆ ಕೆಲವೊಂದು ಮಂದಿ ಇದ್ದೇ ಇರ್ತಾರೆ, ಅದಕ್ಕೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಳ್ಳೆಯ ಪತ್ರಕರ್ತರಿಗೆ ಭಾಳ ಅದಾರೆ, ಭಾಳ ಪ್ರಾಮಾಣಿಕ ಪತ್ರಕರ್ತರದ. ನಾನು 94-95 MLA ಇದ್ದಾಗ ನಾವು ನಮ್ಮ ಕಟ್ಟಕೊಂಡವ್ರು ಇಲ್ಲೇ ಅದಾರ. ರೇಚೇರಿ ಹುಡಿಗಾರ ಅಂತೇಳಿ ಒಬ್ಬರು ಪತ್ರಕರ್ತರಿದ್ರು ಸಿಂಧಿಗಾಗ. ಪೂರ್ತಿ ನನಗೆ ಅವರು BJP ಕಾರ್ಯಕರ್ತ, ನಾನು ಬಹುಶಃ ಇನ್ನೂ MLA ಆಗಿದ್ದಕ್ಕಿಲ್ಲ, ಬಹುಶಃ ಅವಾಗ ಅಲ್ಲಿ ಅವ್ರ ಮನೆಗೆ ಹೋಗಿದ್ವಿ. ನಾವು ರೇವಡಿಗವ್ರ ಅವ್ರ ಮನೆಗೆ ಹೋಗಿದ್ದೀವಲ್ಲ, ನಮ್ಮ ಹಳೇದು ಭಾಳ ಹಳೆ ಪತ್ರಕರ್ತರು ಪಾಪ. ಅವರಿಗೆ ಅವಾಗೇನೋ ಒಂದು 1,500 ರೂಪಾಯಿ ತಿಂಗಳ ಮಾಸಾಸನೆ ಇತ್ತು ಅವಾಗ. ಈಗ ಎಷ್ಟೈತೆ ಗೊತ್ತಿಲ್ಲ. ಹಾಂ, ಈಗ 12,000, ಈಗ 12,000. ಅವಾಗ 1,500 ಏನಿತ್ತು. ಅವಾಗ 1,500 ಅಂದರೆ ಭಾಳ ದೊಡ್ಡದು. ಅವ್ರ ಮನೆಗೆ ಹೋಗಿ ನೋಡಿದೆ, ಪಾಪ ಅವರು ಲಗ್ನ ಆಗಿದ್ದಿಲ್ಲ. ಎರಡನೇದ್ದು ಅವರ ತಂಗಿ ಮನೆಯಾಗಿರ್ತಿದ್ರು. ಅವ್ರ ಪರಿಸ್ಥಿತಿ ನೋಡಿ ಪಾಪ ಅವ್ರ ತಂಗಿಯವರು ಸ್ವಲ್ಪ ಒಳ್ಳೆಯವರಿದ್ದರು, ಏನೋ ಅವ್ರನ್ನ ಇಟ್ಕೊಂಡಿದ್ರು. ಮುಂದೆ ನಾ ಮನೆಗೆ ಹೋಗಿ ಅಲ್ಲಿ ಒಬ್ರು ತಹಸೀಲ್ದಾರ್ ಇದ್ದರು, ದಾಸರ ಅಂತೇಳಿ, ನಮ್ಮ ಬಿಜಾಪುರದಾರೆ. ನಾ ದಾಸರವ್ರ ಬಳಿ ಹೋದೆ. ಸರ್ ಹಿಂಗೆ ಪಾಪ ಭಾಳ ಇದು ಐತಿ, ಅದಕ್ಕೆ ನೀವು ರಿಕಮೆಂಡ್ ಮಾಡಿದ್ರೆ ಕರ್ನಾಟಕ ಸರ್ಕಾರದಿಂದ ಅವ್ರಿಗೊಂದು ತಿಂಗಳ ಮಾಸಾಸನ ಸಿಗ್ತದೆ. ನಾನೇ ಸ್ವತಃ ಪರ್ಸ್ನಲಿ ಫಾಲೋಅಪ್ ಮಾಡಿ MLA ಇದ್ದೇವೆ ಅಲ್ಲಿ ಕರ್ನಾಟಕ ರಾಜ್ಯ ಇದು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಲ್ಲಿ ಹೋಗಿ ಅವ್ರಿಗೆ ತಿಂಗಳ 1,500 ರೂಪಾಯಿ ನಾನು ಏನು ಮಾಡಿಕೊಟ್ಟೆ. ಮಾಸಾಸನ ಅಷ್ಟೇ ಅಲ್ಲ, ಅವಾಗ ನಾವು ನಮ್ಮ ಸಂಸ್ಥೆಯಿಂದ ತಿಂಗಳಿಗೆ ಒಂದು 1,500 ರೂಪಾಯಿ, ಒಟ್ಟೊಂದು 3,000 ರೂಪಾಯಿ ತಿಂಗಳ ಸಿಗುವಂಗೆ ಒಬ್ಬ ಪತ್ರಕರ್ತರಿಗೆ ಮಾಡಿದ್ವಿ. ಇವತ್ತು ನಮ್ಮ ಅಶೋಕ್ ಏನು ಈ ಅಧ್ಯಕ್ಷರಾಗ್ಯಾರ, ಇವತ್ತು ಅವರು ಮಕ್ಕಳಿಗೆ ಒಂದು ರೀತಿ ಪ್ರೋತ್ಸಾಹ ಹುರುಪು. ಅವ್ರಿಗೆ ನಮ್ಮ ಮಕ್ಕಳಿಗೂ ನಮಗೂ ಈ ರೀತಿ ಕರೆದು ಸನ್ಮಾನ ಮಾಡೋದು, ಹಿರಿಯ ಪತ್ರಕರ್ತರಿಗೆ ಗೌರವ ಕೊಡೋದು, ಅವ್ರು ನಡೆದು ಬಂದಂಥ ದಾರಿ. ಪಾಪ ಅವಾಗ ಪರಿಸ್ಥಿತಿ ಹಂಗಿರ್ತಿತ್ತು. ಅದಕ್ಕೆ ನಾವು ಮೊನ್ನೆ ಎಲ್ಲರೂ ಬಹುಶಃ ಎಲ್ಲ ರಾಜಕಾರಣಿಗಳು 5 ಲಕ್ಷ ರೂಪಾಯಿ ಪತ್ರಿಕಾ ಇದಕ್ಕೆ ಇವತ್ತೆಲ್ಲರೂ ಕೊಡ್ತಾರೆ 5 ಲಕ್ಷ. ನಾನೇ ಘೋಷಣೆ ಮಾಡಲೇನ್ರಿ ಬಿಟ್ಟಲ್ಲ. ಹಾಂ, ಮಾಡಿ ನೋಡ್ರಿ, 5 ಲಕ್ಷ ರೂಪಾಯಿ ಅವರು ಕೊಡ್ತಾರೆ ನಮಗೆ. ಶಾಸಕರಾದಂಥ ಶ್ರೀ ವಿಠಲ್ ಕಟುವವರಿಗೆ ಪತ್ರಕರ್ತರ ಸಂಘದಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಕೊಡ್ತೀವಿ ನಾವು. ನೀವು ಚಲೋ ಕೆಲಸ ಮಾಡಿರಿ, ನಾವು ಕೊಡ್ಲಾಕ ನಾವೊಂದು ದೊಡ್ಡ ಸಂಸ್ಥೆ ಕಟ್ತೀವಿ, ಇನ್ನೂ ಹೆಚ್ಚು ಕೊಡ್ತೀವಿ. ನಿಮಗೇನು ಯಾರಿಗಾರು ತೊಂದರೆ ಇದ್ದರೆ ಹೇಳ್ರಿ, ಆಪ್ರೇಷನ್ ಅವು ಇವು ಏನಾದ್ರು ಇದ್ರು ಹೇಳ್ರಿ, ಎಲ್ಲರೇ ನಾವು ಮಾಡ್ತೀವಿ. ನಾವು ಯಾಕಂದ್ರೆ ಬರೀ ನಾನು ಆಸ್ತಿ ಭಾಳ ಮಾಡಿನಂತ ಭಾಳ ಮಂದಿಗೆ ತಲೆಯಾಗೈತಿ. ಆ ಮೂರ್ಖ ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲ ಸಂಘ ಸಂಸ್ಥೆ ಆಸ್ತಿ ಅನ್ನೋದು ಅವಕ್ಕೂ ಗೊತ್ತಿಲ್ಲ. ಅವು ಸಿಟಿ ಮೇ ಬಹುತ ಇವತ್ತು ಏನೋ ಒಬ್ಬ ಕಮೆಂಟ್ ಬರ್ದಾನ, हॉस्पिटल है, वो है, ये है, बहुत पैसा कमाया है ಅಂತ ಬರ್ತಾರೆ. ನಿಮ್ಮ ಅಪ್ಪನ ಮನೆಯಲ್ಲಿ ತಂದು ಕೊಟ್ಟರೆ ನನಗೆ ನಾವು ಶೇರ್ ಹೋಲ್ಡರ್ ರೊಕ್ಕ ಕೊಟ್ಟಾರ 6,000 ಕೋಟಿ ರೂಪಾಯಿ ಇದ್ರು ಬಿಟ್ಟಲ್ಲ ನಮ್ಮ ಸಿಟಿ ಒಳಗೆ. ಈಗ ನನ್ನ ಮ್ಯಾಗ ವಿಶ್ವಾಸ ಐತೆ ಜನ ತಂದಿರ್ತಾರೆ. ರಾಜಕಾರಣಿಗಳ ಮ್ಯಾಗ ಯಾವ ಥರ ಬ್ಯಾಂಕ್ನಾಗ ಇರ್ತಾರೆ ಯಾರು ಸರ್? ಏನ್ರಿ ಸರ್, ರಾಜಕಾರಣಿಗಳು ಬ್ಯಾಂಕ್ ಮಾಡಿದ್ರೆ ಯಾರು ಡಿಪಾಸಿಟ್ ಇರ್ತಾರೆ ಇವತ್ತಿನ ಕಾಲನಾಗ. ರಾಜಕಾರಣಿಗಳಂದ್ರೆ ಮೊದಲೇ ಪಿಕ್ ಪಕ್ಕಿಟ್ಟಿರ್ತಾರೆ. ಅಂಥದ್ರಾಗ ನಮ್ಮ ಸಿದ್ದೇಶ್ವರಿ ಒಳಗೆ 6,000 ಕೋಟಿ ರೂಪಾಯಿ ಐತಂದ್ರೆ ಹೆಂಗೆ? ಚಂದ್ರ ವಿಶ್ವಾಸ ಗಳಿಸ್ಕೊಂಡೇವು ನಾವು, ಬರೀ ಕತ್ತರಿಸೋದು ಮಾಡ್ಯಲ್ಲ. ಅದಕ್ಕೆ ಹೇಳ್ತೀನಿ ಪತ್ರಕರ್ತರಿಗೆ ಯಾಕೆ ಇಷ್ಟು ಧೈರ್ಯದಲ್ಲಿ ಹೇಳ್ತೇನಪ್ಪ ಅಂದ್ರೆ, ಏನಾರ ಒಂದು ಒಳ್ಳೆ ಕೆಲಸ ನಿಮ್ಮ ಪತ್ರಕರ್ತೊಳಗೆ ಯಾವುದೇ ಒಂದು ಪತ್ರಕರ್ತರ ಅನ್ಯಾಯ ಆದಾಗ, ಏನೋ ಒಂದು ತೊಂದರೆ ಬಂತು, ಏನೋ ಆಪರೇಷನ್ ಬರ್ತಂದ್ರೆ ಹೇಳಿ,
ಸರ್ಕಾರದಿಂದ ಬರಂಗೆ ಬರ್ತದ, ನಾವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಕಷ್ಟ ಅಂತ ಎಲ್ಲರಿಗೂ ಬರುದೇ ಈ ಜೀವನದಾಗ. ಎಲ್ಲರೂ ಏರು ಇಳು ಯಾರಿಗೂ ಬಿಟ್ಟಲ್ಲ. ಕೃಷ್ಣನಿಗೂ ಬಂದದ, ರಾಮಗೂ ಬಂದದ. ಭಗವಾನ್ ಅವರ ದೇವರಿದ್ದವ್ರಿಗೆ ಅವ್ರ ಕಷ್ಟ ಅನುಭವಿಸ್ತಾರೆ. ನಾವು ಯಾವ ಗಿಡ ತಪ್ಪಲ. ನಾವು ಅಂಥ ಕಷ್ಟ ಕಾಲದಾಗ ಪತ್ರಕರ್ತರಿಗೂ ಸಹಾಯ ಮಾಡ್ಬೇಕು. ಯಾಕಂದ್ರೆ ಪಾಪ ಒಬ್ಬೊಬ್ಬ ಪತ್ರಕರ್ತರು ಏನೂ ಮಾಡ್ಕೊಂಡಿರ್ತಿಲ್ಲ. ಎಷ್ಟೋ ಮಂದಿ ನೋಡ್ತೀನಿ ಸುಮ್ಮ ಅಡ್ಡಾಡ್ತಿರ್ತಾರ, ಒಂದು ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು. ಏನೂ ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರೋದಿಲ್ಲ, ಮನಿ ನಡೀತಿರೋದಿಲ್ಲ. ಬಹಳ ಕಷ್ಟ ಐತೆ ಪತ್ರಕರ್ತರ ಜೀವನ. ನಾನು ಬಹಳಷ್ಟು ಪತ್ರಕರ್ತರು ನೋಡೀನಿ. ಒಮ್ಮೊಮ್ಮೆ ಅದಕ್ಕೆ ಒಮ್ಮೊಮ್ಮೆ ನಾನು ಏನು ಮಾಡ್ತೀನಿ, ಅವ್ರು ಎಂಥವ್ರು ಏನು ಕಾಣ್ತಾರೆ ಅಂದ್ರೆ ಕರೆದು ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತೀನಿ. ಪಾಪ ಒಂದು 4-5 ತಿಂಗಳಾದ್ರೆ ಅವ್ರಿಗೆ ಇದು ಆಗಲಿರ್ತದೆ. ಯಾಕೆ ಮಾಡಬೇಕಪ್ಪ ಅಂದ್ರೆ ಸಮಾಜದಾಗ ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡೋದಂಥವ್ರು ಕೆಲವು ಮಂದಿ ಪತ್ರಕರ್ತರು ಹಳಿ ಮಂದಿ ನಾನು ನೋಡ್ತೀನಿ, ವಯಸ್ಸಾದವರು ಪಾಪ ಮುಗ್ಧರದಾರ. ಅವ್ರು ಎಲ್ಲೂ ಏನೂ ಕೇಳೋದಿಲ್ಲ, ಏನೂ ಇಲ್ಲ. ಹಂಗೆ ನಾನೇ ವಿಚಾರ ಮಾಡ್ತಿರ್ತೀನಿ ಕೂತು, ಈ ಮನುಷ್ಯನ ಮನೆಯೇ ಹೆಂಗೆ ಇರ್ತಿರ್ತಿದ್ವಿ ಏನದು. ನನಗೂ ಒಂದು ತಲೆ ಬರ್ತದೆ, ಏನಪ್ಪ ಇಂಥವ್ರಿಗೆ ಏನಾರು ಸಹಾಯ ಮಾಡ್ಬೇಕಂತ. ಅದಕ್ಕೆ ಪತ್ರಕರ್ತರು ವಿಜಯಪುರ ಜಿಲ್ಲೆದವರು ಯಾರು ಕಷ್ಟ ಬಂದ್ರೆ ಹೇಳ್ರಿ, ಯಾವಾಗಲೂ ನಿಮ್ಮ ಕೂಡ ಇರ್ತೀನಿ ನಾನು. ಅದು 1 ಲಕ್ಷ ಇರಲಿ 2 ಲಕ್ಷ ಇರಲಿ, ಎಲ್ಲೆಲ್ಲಿ ಹೋಗಿ ಯಾರ್ಯಾರಿಗೆ ನಾವು ಕೂತು ಬರೋದಿಲ್ಲ ಇಡೀ ಕರ್ನಾಟಕದಾಗ. ಯಾರಿಗೆ ನಮ್ಮ ಹಿಂದೂ ಕಾರ್ಯಕರ್ತರಾದ್ರೆ ಮತ್ತು ನಮ್ಮ ಪತ್ರಕರ್ತರಿಗೆ ನಾವು ಕೊಡೋದಿಲ್ಲ ಅಂದರೆ ಇಟ್ಟಲ್ಲಾರ. ಈಗ ಒಂದೇ ಮಾತಿಗೆ ನಮ್ಮ ಇಟ್ಟಲ್ಲಾರ 5 ಲಕ್ಷ ರೂಪಾಯಿ ಕೊಡ್ತಾರೆ. ಕೊಡ್ತೀವಿ, ಆದರೆ ಸುಮ್ಮನೆ ಏನಾರು ಉಪದೇಶ ಬರೀಬಾರ್ದು. ಉಪದೇಶ ಬರೆದ್ರೆ ಡೈರೆಕ್ಟ್ ಹೊಡಿತೀವಿ, ನಾನು ಬೈತೀನಿ, ಯಾರಿಗೂ ನಾನು ಜೀವನ ಏನು ಆಗೋದೈತಿ. 30 ವರ್ಷ ರಾಜಕಾರಣಿ ಏನು ಮಾಡೋಕ್ಕದೆ, ನೀವು ಏನು ಬರ್ತಾರೆ ಏನು ಮಾಡೋಕ್ಕೈತಿ ಹೇಳ. ನಾವು ಎಲ್ಲ ತಯಾರಾಗಿಬಿಟ್ಟು ಏನು ಬರೆದ ಬರೀ ಹೌದು ನಾವು ಮಾಡಿ ಕರೆ ಮುಂದೇನು ಬರೀತಾರೆ ವಾಸುದೇವತಿ. ಅದಕ್ಕೆ ಪತ್ರಕರ್ತರು ಒಳ್ಳೆ ಕೆಲಸ ಮಾಡಿರಿ. ಏನೇ ಸಮಸ್ಯೆ ಬಂದರು, ಏನೇ ಇದು ಬಂದರು, ಅಶೋಕ ನಿಮ್ಮ ಕೂಡ ನಾವು ಇರ್ತೀವಿ. ನಾವು ಭಾಳ ದೊಡ್ಡ MB ಪಾಲ್ರಂಗೆ ಶ್ರೀಮಂತರಿಲ್ಲ, ಆದರೂ ಅವ್ರಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಅದೀವಿ, ಜೀವಂತ ಅದೀವಿ. ಹಾಂ ಯಾವಾಗಲೂ ಮಾಡ್ತೇವೆ. ಏನು ಈಗಂದ್ರೆ ದೇವ್ರು ಕೊಟ್ಟಾನ, ಎಲ್ಲರೂ ಹರಿದು ಹಂಚಿ ತಿಂದು ಹೋಗೋದೈತೆ ಒಂದು ದಿವಸ. ಮುಂದೆ ಏನು ಬರೀತೀರಿ ವಾಸುದೇವರ? ಕರ್ನಾಟಕದ ನೇರ ನುಡಿ ಯತ್ನಾಳ್ ಇನ್ನಿಲ್ಲ, ಹೌದು ಅದು ಬರ್ತೈತೆ. ಅಲ್ಲೇನು ಬರೀತಾರೆ ವಾಸುದೇವರ ತಳಗ. ಇಡೀ ರಾಜ್ಯದಲ್ಲಿ ಒಬ್ಬ ವಿವಾದಾತ್ಮಕ ರಾಜಕಾರಣಿ ಅಂದರೆ ಯತ್ನಾಳ್. ಆದರೆ ಅದರ ಹಿಂದೆ ಒಂದು ಅಭಿವೃದ್ಧಿಯ ಕಳಕಳಿ ಇತ್ತು ಅನ್ನೋದನ್ನು ಮರೆಯಲಾಗದು. ಬರೀತಿರಿಲ್ರಿ ಈಗ. ಧನ್ಯವಾದಗಳು.